ಹಾಯ್ ಹಲೋ ನಮಸ್ಕಾರ ಗುರುಗಳೇ, ಹೇಗಿದ್ದೀರಿ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಬಟ್ ಇವಾಗ ನಮ್ಮ ಬಟರ್ ಫ್ರೂಟ್ ತೋಟಕ್ಕೆ ಬಂದಿದ್ದೀನಿ. ತುಂಬ ದಿನ ಆಯಿತು ಇದ್ರದ್ದು ವೀಡಿಯೋ ಮಾಡಿದ್ದಿಲ್ಲ. ಲಾಸ್ಟ್ ಮೋಸ್ಟ್ಲಿ ಒಂದು 8-10 ತಿಂಗಳ ಹಿಂದೆ, ಇಲ್ಲ ಮೇ ಬಿ 1 ವರ್ಷ ಆಯಿತು ಅನ್ಕೋತೀನಿ ಇದ್ರದ್ದು ವೀಡಿಯೋ ಮಾಡಿದಾಗಿನ್ನ. ತುಂಬ ಚಿಕ್ಕ ಚಿಕ್ಕದ ಗಿಡಗಳಿತ್ತು. ಸೊ ಇವಾಗೆಲ್ಲ ಗಿಡಗಳು ಈ ರೇಂಜಿಗೆ ಸ್ವಲ್ಪ ದೊಡ್ಡದಾಗಿ ಆಗಿದೆ. ಇನ್ನು ಈ ಸೆಂಟ್ರಲ್ಲೆಲ್ಲ ನಮಗೆ ಸೀಬೆ ಎಲ್ಲ ಹಾಕಿದ್ದೆ. ಸೀಬೆ ಗಿಡಗಳೆಲ್ಲ ಆಲ್ಮೋಸ್ಟು ನಮ್ಮೊಟ್ಟು ಹೊಡ್ಸ್ಬಂದೆಲ್ಲ ಹೋಯಿತು. ಇವಾಗ ನೋಡಿ ಎಲ್ಲ ಬಟರ್ ಫ್ರೂಟ್ಸ್ ಇದೆ, ಕೆಲವೊಂದೊಂದು ಇದೆ ಸೆಂಟ್ರಲ್ ಸೀಬೆಗಳು. ಈಗ ಇದು ಬಂದ್ಬಿಟ್ಟು ಲಕ್ಷ್ಮಣ ಫಲ, ಯಾರೋ ಸ್ನೇಹಿತರು ಕೊಟ್ಟಿದ್ದು. ಇಲ್ಲೇ ಒಂದು 50 ಗಿಡಗಳು ಕೊಟ್ಟಿದ್ದರು. ಆ ಗಿಡಗಳನ್ನ ಹಾಕಿದ್ದೀನಿ. ನುಗ್ಗೆ ಇದೆ, ಸೀಬೆಕಾಯಿ ಗಿಡ, ಬಟರ್ ಫ್ರೂಟು ಎಲ್ಲ ಚೆನ್ನಾಗಿ ಬಂದಿದೆ. ಲಾಸ್ಟ್ ಟೈಮ್ ಬಂದು ನೋಡಿದಾಗ ನಿಮಗೆಲ್ಲ ತುಂಬ ಚಿಕ್ಕದಿತ್ತು ಅನ್ನಿಸ್ತು. ತುಂಬ ಚಿಕ್ಕದಿದೆ ನೋಡಿ, ಇಲ್ಲಿ ಒಂದೇ ಒಂದು ಕಾಯಿ ಬಂದಿದೆ ಇದರಲ್ಲಿ. ಹೀಗಿದೆ ತೋಟ. ಇದೆಲ್ಲ ತುಂಬ ಸಿಕ್ಕಾಪಟ್ಟೆ ಕಳೆ ಬೆಳ್ಕೊಂಬಿಟ್ಟಿದ್ದೀರಲ್ಲ. ಇವಾಗೆಲ್ಲ ಬ್ರಷ್ ಕಟ್ಟಿಂಗಲ್ಲೆಲ್ಲ ಕಟ್ಟಿಂಗ್ ಮಾಡಿದ್ದೀನಿ ನೋಡಿ, ಈ ಥರ ಇದೆ. ಇನ್ನು ಏನು ಇದರಲ್ಲಿಂದು ನಮ್ಮದು ಝೀರೋ ಕೆಮಿಕಲ್ಸ್ ಯಾವುದು ನಾವು ಯೂಸೇ ಮಾಡಿಲ್ಲ ಇಲ್ಲಿ ತನಕ. ನೋಡಿ, ಇದೊಂದು 8-10 ಅಡಿ ಇದೆ ಗಿಡ. ಇದು ಹೆಂಗಿದೆ, ಬಟರ್ ಫ್ರೂಟ್ಸ್ ಇದೆ, ನುಗ್ಗೆ. ಈ ಸೆಂಟ್ರಿಗೆ ಮತ್ತೆ ಇವಾಗ ಸೀಬೆ ಗಿಡ ಹಾಕಬೇಕು. ಸೀಬೆ ಹಾಕೋಣ ಅಂತ ಪ್ಲ್ಯಾನಿಂಗಲ್ಲಿ ಇದ್ದೀನಿ ಇವಾಗೆಲ್ಲ ಪೈಪ್ಲೈನೆಲ್ಲ ಹಂಗೆ ಮಾಡಿಬಿಟ್ಟಿದ್ದೀನಿ. ಮತ್ತು ಇನ್ನೊಂದು ಏನಂದರೆ, ಟಾಪ್ ವರ್ಕಲ್ಲಿ ಬಟರ್ ಫ್ರೂಟ್ಸ್ದು ಒಂದು ಒಳ್ಳೆ ತಳಿದ ತೊಗೊಂಬಂದ್ಬಿಟ್ಟಿದ್ದು. ಆ್ಯಕ್ಚುಲಿ ನಮ್ಮದು ಸೀಡ್ಲಿಂಗ್ ಗಿಡ ಇದು. ಸೀಡ್ಲಿಂಗ್ ಗಿಡ ಇಡೋದ್ರಿಂದ ಇಲ್ಲಿ ಕೃಷಿ ಮಾಡಿದ್ದೀನಿ ಇಲ್ಲಿ. ಸೊ ಇದು ನೋಡಿ, ಇದು ಆಗಲೇ ಚಿಗುರು ಬಂದಿದೆ. ಲಾಸ್ಟು ಒಂದು ಜನವರಿ 6th ಇದು ಮಾಡಿದ್ದು. ಇದಕ್ಕೆ ನೋಡಿ, ಎಲ್ಲ ಚಿಗುರು ಕಾಣಿಸ್ತಾ ಇದೆ. ಇದರಲ್ಲಿ ಚಿಗುರಿದೆ, ಚಿಗುರು ಬರ್ತಾಯಿದೆ. ಯಾಕೆಂದರೆ ಇಲ್ಲಿ ಗಂಟ ನಾವು ಯಾವುದೇ ರೀತಿ ಕೆಮಿಕಲ್ ಅಂತೂ ಬಳಸೋದು ಇಲ್ಲ ಈ ಹೊಲಕ್ಕಂತೂ. ಲಾಸ್ಟ್ ಟೈಮು ಕ್ಲೀನ್ ಮೆನೂರ್ ಮಾಡಿದ್ವಿ. ಯಾವುದು ನಮಗೆ ಎಲ್ಲ ಕಾಳುಗಳೆಲ್ಲ ಹಾಕಿ ಎಲ್ಲ ರೋಟ್ರ್ ಮಾಡಿದೆ. ಮಾತ್ರ ರೋಟ್ರ್ ಮಾಡಬೇಕಾದ್ರೆ ಲಾಸ್ಟ್ ಟೈಮ್ ಏನು ಮಾಡಿದೆ, ಹಾಗೆ ನಮಗೆ ಉರುಳಿ ಹಾಕಿದೆ. ಅದು ನನಗೆ ಗೊಬ್ಬರಕ್ಕೆ ಅಂತಲೇ ಉರುಳಿ ಕಾಳು ಹಾಕಿದ್ದು. ಉರುಳಿ ಕೂಡ ತುಂಬ ಚೆನ್ನಾಗೇ ಬಂದ್ಬಿಡ್ತು. ಸೆಣಬೆಲ್ಲ ಹಾಕಿದ್ನಲ್ಲ, ಆ ಪವರಿಗೆಲ್ಲ ತುಂಬ ಚೆನ್ನಾಗಿ ಬಂತು. ಈ ಸಲ ಹುರುಳಿಕಾಳು ಕೂಡ ಈ ಜಾಗದಲ್ಲಿ ನಮಗೆ ಈಗ 1-1.5 ಕ್ವಿಂಟಲ್ಲು ಹುರುಳಿಕಾಯಿ ಆಗಿದೆ. ಉರುಳಿ ಬಂದಿದೆ. ಇದರಲ್ಲಿ ಜೇನಿದೆ, ಬಟ್ ಅದು ಮುಟ್ಟೋದೇ ಕಷ್ಟ. ಈ ಬೇಸಿಗೆಲ್ಲೊಂದು ಪ್ರಾಬ್ಲಮ್ ಏನಂತಂದರೆ, ಲಾಸ್ಟ್ ಟೈಮ್ ನಮಗೆ ಆಚೆ ವರ್ಷ, ಇದಕ್ಕೆ 2ನೇ ವರ್ಷದಿಂದ ಎಲ್ಲ ಫುಲ್ಲು ನಮಗೆ ಬೆಂಕಿ ಎಲ್ಲ ಕೊಟ್ಬಿಟ್ಟು ನಮಗೆ ತುಂಬ ಪ್ರಾಬ್ಲಮ್ ಮಾಡಿಬಿಟ್ಟಿದ್ರು. ಇಲ್ಲೆಲ್ಲ ಸುಟ್ಟು. ಈ ಸಲ ಎಲ್ಲ ಕಟ್ಟಿಂಗ್ಸ್ ಎಲ್ಲ ಮಾಡಿಬಿಟ್ಟಿದ್ದೆ. ಆದರೂ ಸ್ವಲ್ಪ ಭಯನೇ, ಸಿಕ್ಕಾಪಟ್ಟೆ ಭಯ ಆಗುತ್ತೆ. ಯಾಕೆ ಅಂತಂದರೆ ಇಲ್ಲೆಲ್ಲ ತುಂಬ ಒಣಗಿರೋದಿದೆ. ಆ ಕಡೆ ಎಲ್ಲ ಸ್ವಲ್ಪ ಕಾಡು ಥರ ಬೆಳ್ಕೊಂಬಿಟ್ಟಿದೆ. ಅವ್ರು ಯಾರೂ ಕೇರ್ ಮಾಡ್ತಾಯಿಲ್ಲ ನೋಡಿ. ಇದೆಲ್ಲ ಕಟ್ಟಿಂಗ್ಸ್ ಕೊಟ್ಟು ಎಲ್ಲ ಚೆನ್ನಾಗಿ ಮಾಡ್ಕೊಂಡಿದ್ದೀನಿ. ಹಕ್ಕಿ ಪಕ್ಷಿಗಳೆಲ್ಲ ಖುಷಿಯಾಗಿದ್ದಾವೆ. ಇನ್ನು ಇದ್ರ ಒಳಗಡೆ ಇನ್ನೂ ಬೇರೆ ಏನೇನೋ ಮಾಡಬೇಕಂತ ಪ್ಲ್ಯಾನಿಂಗ್ಸ್ ಇದೆ. ಜೀರಾ ಕಲ್ಟಿವೇಷನ್ನು ಇನ್ಮೇಲೆ ಉಳಿಸೋದೇ ಬೇಡ ಅಂತ ಪ್ಲ್ಯಾನಿಂಗು. ಇದೆಲ್ಲ ಈ ಸಲ ಹಾಕಿದ್ದು ಮಹಾಗನಿ ಗಿಡಗಳು. ಅನಾನಸ್ ಗಿಡ ಇದೆ, ಅದಕ್ಕೂ ಎಲ್ಲ ಡ್ರಿಪ್ ಇರಿಗೇಷನ್ ಮಾಡಿದ್ದೀನಿ. ಅದಾದ ನಂತರ ಇದು ಮರಗೆಣಸು ತುಂಬ ಚೆನ್ನಾಗಿ ಬಂದಿದೆ. ಕೀಳಬೇಕು, 1 ವರ್ಷ ಆಯ್ತು ಇದೆಲ್ಲ ಹಾಕಿ. ಈಗ ಮೊನ್ನೆ ಇದರಲ್ಲಿ ಕಿತ್ತೇನೆ, ಇದರಲ್ಲಿ ತೆಗೆದ್ವಿ. ಇದರಲ್ಲಿ ಒಳ್ಳೆ ಒಂದು ಮಿನಿಮಮ್ ಒಂದು 5-6 kg ಗೆಣಸು ಸಿಕ್ಕಿದೆ. ಇದರಲ್ಲಿ ಒಂದೇ ಏನಿಲ್ಲ ಅಂದರೆ 3-4 kg ಇತ್ತು ಒಂದು ಗೆಣಸು, ಮರಗೆಣಸು ನೋಡಿ. ಎಲ್ಲ ಎಷ್ಟು ಚೆನ್ನಾಗಿದೆ. ಎಲ್ಲ ಅನ್ಕೋತಾರೆ, ಏನಪ್ಪ ಹಿಂಗೆ ಮಾಡ್ಕೊಂಡಿದ್ದಾನೆ, ಬರೀ ಎಲ್ಲ ಕಾಡು ಥರ ಬೆಳೆಸ್ಕೊಂಡವನೆ, ಏನಿಲ್ಲ ಉತ್ತು ಜೋಳ ಹಾಕು, ರಾಗಿ ಹಾಕು, ಹಂಗೆ ಅಂತಾರೆ. ಬಟ್ ಅವ್ರಿಗೆ ಗೊತ್ತಿಲ್ಲ ಪಾಪ. ಮುಂದೊಂದು ದಿನ ನಮಗೆ ಯಾವಾಗ ನಮ್ಮ ಗಿಡಗಳು ಫಲ ಕೊಡೋಕ್ಕೆ ಸ್ಟಾರ್ಟ್ ಆಗುತ್ತೆ, ಅವತ್ತು ಅವ್ರುಗಳಿಗೆ ಗೊತ್ತಾಗುತ್ತೆ, ಇದರಲ್ಲೆಲ್ಲ ಈ ಥರ ಇದೆಯಾ ಅಂತ. ನೋಡಿ, ಇಲ್ಲೊಂದು ಸೀಬೆಕಾಯಿ ಬಂದಿದೆ. ನನಗೆ ನಮೋಟೋಟ್ಸ್ ಬಂದ್ಬಿಟ್ಟು ನಾನು ತುಂಬ ಗಿಡಗಳೆಲ್ಲ ಲಾಸ್ ಆಗೋಯ್ತು ನನಗೆ. ಸಬ್ಸ್ಕ್ರೈಬ್ ಮಾಡಿ. ಲಕ್ಷ್ಮಣ ಫಲ ಸ್ನೇಹಿತರು ಕೊಟ್ಟಿದ್ದು, ಬನ್ನಿ ನಮ್ಮ ಹತ್ರ ಇದೆ ಗಿಡ ಅಂತ. ಸೊ ಎಲ್ಲ ವರ್ಮಿ ಕಂಪೋಸ್ಟ್ ಹಾಕಿ ಎಲ್ಲ ನಾಟಿ ಮಾಡಿದ್ದೆ. ಒಂದು ಮೇ ಬಿ 2-2.5 ತಿಂಗಳು ಆಗಿರ್ಬೋದು ಇದು ಮಾಡಿ. ಇದನ್ನು ಎಲ್ಲ ಚೆನ್ನಾಗಿ ಬಂದಿದೆ ನೋಡಿ. ಇದು ಚಿಕ್ಕ ಗಿಡ ಎಲ್ಲ ಬೆಳ್ಕೊಂಡಿದೆ.
ಹಾಗಾಗಿ ಎಲ್ಲ ಹುಳ್ಳಿ ಸೊಪ್ಪೆಲ್ಲ ಇಲ್ಲೇ ಇದೆ. ಯಾರೋ ಆಡಿಗೂ ಕೂಡ ಕೇಳ್ಕೊಂಬಂದರು ಹುಳ್ಳಿ ಸೊಪ್ಪು ಕೊಡಿ ನಮ್ಮ ಮೇಕೆಗೆಲ್ಲ ಅಂತ. ನಾವು ಅವ್ರಿಗೆಲ್ಲ ಕೊಡಲಿಲ್ಲ, ಬೇಡ. ಯಾಕೆ ಅಂತಂದರೆ ಅದೇ ಗಿಡನ ಈಗ ನಾವು ಗಿಡಗಳ ಮಧ್ಯಕ್ಕೆ ಹಿಂಗೆ ಇಲ್ಲಿ ನಮಗೆಲ್ಲ ಮಲ್ಚಿಂಗ್ ಮಾಡ್ಕೊಬೋದು. ಈಗ ಗೊಬ್ಬರನೂ ಆಗುತ್ತೆ. ಈಗ ನೀರು ಬಿಡ್ತಾ ಇರ್ತೀವಿ, ಮತ್ತು ನೀರು ಬಿದ್ದಾಗ ಅದೆಲ್ಲ ಚೆನ್ನಾಗಿ ಗೊಬ್ಬರ ಆಗುತ್ತೆ, ಗಿಡಕ್ಕೆ ಗೊಬ್ಬರನೂ ಸಿಗುತ್ತೆ. ತೆಂಗು ಕೂಡ ಹಾಕಿದ್ವಿ, ತೆಂಗು ಕೂಡ ಚೆನ್ನಾಗಿ ಬಂದಿದೆ. ಲಾಸ್ಟ್ ಟೈಮು ತೊಗೊಂಬಂದೆ ಮಳೆಗಾಲದಲ್ಲಿ, ಇದು ಎಲ್ಲ ವೇಸ್ಟ್ ಆಗೋಯ್ತು ಗಿಡಗಳು. ಇನ್ನು ತುಂಬ ಗಿಡಗಳು ಎಲ್ಲ ಹಾಗಾಗಿ ಇಟ್ಟಿದ್ದೀನಿ, ಇನ್ನೂ ಏನೂ ಮಾಡೋಕ್ಕಾಗಿಲ್ಲ. ನೋಡಿ ಇಲ್ಲೊಂದು ಹಲಸಿನ ಗಿಡ ಇತ್ತು. ಈ ಹಲಸಿನ ಗಿಡ ಲಾಸ್ಟ್ ಟೈಮು ಬೀಜದ ಗಿಡ ಇದು, ಮೋಸ್ಟ್ಲಿ ಇದು ಚಿಕ್ಕದಾಗೆ ಇತ್ತು. ಹೋದ ವರ್ಷ ತುಂಬ ಚಿಕ್ಕದಾಗಿತ್ತು, ಈ ಸಲ ತುಂಬ ಚೆನ್ನಾಗಿ ಬೆಳೆದಿರ್ಬೇಕು. ಕಾರಣ ಏನು ಅಂತಂದರೆ ನೋಡಿ, ಅದ್ರ ಪಕ್ಕದಲ್ಲಿ ಗ್ಲಿರಿಸೀಡಿಯಾನ ತೊಗೊಂಬಂದು ಹಾಕಿದ್ದೆ. ಗ್ಲಿರಿಸೀಡಿಯಾ ಯಾಕೆ ಅಂತಂದರೆ ಅದು ಗೊಬ್ಬರದ ಗಿಡ ಇರೋದ್ರಿಂದ ಆ ಪವರಿಗೆ ಏನೋ ಗೊತ್ತಿಲ್ಲ, ತುಂಬ ಚೆನ್ನಾಗಿ ಬೆಳ್ಕೊಂಬಿಟ್ಟಿದೆ. ಇದು ಕೂಡ ಅಷ್ಟೇ, ಇದು ಕೂಡ ತುಂಬ ಚೆನ್ನಾಗಿ ಬೆಳ್ಕೊಂಬಿಟ್ಟಿದೆ. ನೋಡಿ ಎಲ್ಲ ಗ್ಲಿರಿಸೀಡಿಯಾ ಇದೆ. ಈ ಸಲ ಪ್ಲ್ಯಾನಿಂಗ್ ಹೆಂಗೆ ಅಂತಂದರೆ, ಈಗ ನಮ್ಮದು ಏನು ಬೇಲಿ ಇದೆ, ಆ ಬೇಲಿಗೆಲ್ಲ ಈ ಸಲ ಒಂದೊಂದು ಅಡಿಗೆ ತುಂಬ ಗ್ಲಿರಿಸೀಡಿಯಾ ಹಾಕಬೇಕು ಅಂತ ಪ್ಲ್ಯಾನಿಂಗ್ ಮಾಡ್ಕೊಂಡಿದ್ದೀನಿ ಈ ಸಲ. ಯಾಕೆ ಅಂತಂದರೆ ನಾವು ಯಾವುದೇ ರೀತಿ ಕೆಮಿಕಲ್ ಯೂಸ್ ಮಾಡ್ತಾಯಿಲ್ಲ. ಯಾಕೆ ಅಂತಂದ್ರೆ ನಾವು ಭೂಮಿನ ಹಾಗೆ ಫಲವತ್ತತೆ ಮಾಡ್ಕೊಬೇಕು. ಇದಂತೂ ಮನೆ ಹತ್ರ ಬರೋಲ್ಲ. ಇನ್ನೊಂದು ನಾಯಿ ಇದೆ, ಅದು ಕಚ್ಬಿಡುತ್ತೆ ಅಂತ ಇದು ಇಲ್ಲ ಹೊಲ್ದ ಹತ್ರ ಇರ್ತದೆ. ನೋಡಿ ಏನಮ್ಮ ಇಲ್ಲೋಗಿದಮ್ಮ, ಇಲ್ಲೋಗಿದೆ ಮೇಲೆ ಏನು ನೋಡೋಣ, ಎಗ್ರದೇ ಇದೆ. ಓಕೆ ನೋಡಿ, ಒಂದು ತುತ್ತು ಅನ್ನ ಹಾಕಿದರೆ ಅದೆಷ್ಟು ನಮಗೆ ಆಭಾರಿಯಾಗಿರುತ್ತೆ ಅಂತಂದರೆ ಯಾರನ್ನ ಬೇಕಾದರೂ ನಂಬಂಗಿಲ್ಲ. ಇದನ್ನು ನಂಬಿಬಿಟ್ಟು ನಾವು ಎಲ್ಲಿ ಬೇಕಾದರೂ ಹೋಗ್ಬೋದು ಅಂಥ ಕಾಲ. ಒಂದು ತುತ್ತು ಅನ್ನ ಹಾಕಿದರೆ ಅದು ನಮಗೆ ಜೀವನ ಪರ್ಯಂತ ಋಣಿಯಾಗಿರುತ್ತೆ. ಅದು ಅದೇ ನಿಯತ್ತಿಗೆ ಇನ್ನೊಂದು ಹೆಸರೇ ನಾಯಿ ಅಂತಾರಲ್ಲ, ಸೊ ಹಂಗಾಗಿ ಇಲ್ಲಿ ಸ್ವಲ್ಪ ಸಣ್ಣದಾಗಿ ನರ್ಸರಿ ಥರ ಮಾಡ್ಕೊಂಡಿದ್ದೀನಿ. ಇದೆಲ್ಲ ಬಟರ್ ಫ್ರೂಟ್ಸ್ ಗಿಡ. ಇದು ಲಾಸ್ಟ್ ಟೈಮು ಎಲ್ಲ ಬೇರೆ ಕಡೆ ಹೋದಾಗ ಒಂದು 4 ಡ್ರ್ಯಾಗನ್ ಫ್ರೂಟ್ ತೊಗೊಂಬಂದಿದ್ದೆ, 50 ರೂಪಾಯಿ ಒಂದು ಗಿಡ ಕೊಟ್ಟು. ಇಲ್ಲಿ ನೋಡಿ, ಜಾನ್ವರಿ 6 ನಾನು ಇಲ್ಲಿ ಗ್ರಾಫ್ಟಿಂಗ್ ಮಾಡಿದ್ದೆ. ಇದು ನಮ್ಮ ಊರ ಪಕ್ಕದಲ್ಲಿ ಒಂದು ಒಳ್ಳೆ ಬಟರ್ ಫ್ರೂಟ್ ಮಾಡಿದ್ದಾರೆ ಅವರು. ಆ ಗಿಡದ್ದು ಸೈನ್ ತಂದುಬಿಟ್ಟು ಮಾಡಿದ್ದೆ, ಎಲ್ಲ ಬಂದಿದೆ ಚೆನ್ನಾಗಿ. ಈ ಗ್ರೀನ್ ನೆಟ್ ಹಾಕಿದೆ, ಆದರೂ ಈ ಸಿಕ್ಕಾಪಟ್ಟೆ ಬಿಸಿಲಿರೋದ್ರಿಂದ ಅದ್ರ ಸ್ವಲ್ಪ ಎಲೆಗಳೆಲ್ಲ ಬರ್ನಿಂಗ್ ಆಗ್ತಾಯಿದೆ. ಇದು ಬಂದ್ಬಿಟ್ಟು ಏಲಕ್ಕಿ. ನಮ್ಮ ವೈಫ್ ಊರಲ್ಲಿ ಏಲಕ್ಕಿ ಗಿಡನ ಚಿಕ್ಕದು ತೊಗೊಂಬಂದಿದ್ದು ಹಾಕಿದ್ವಿ, ಅದೆಲ್ಲ ತುಂಬ ದೊಡ್ಡದಾಗಿ ಆಗಿದೆ. ಇನ್ನು ಉಳ್ಳಿ ಹೊಟ್ಟೆಲ್ಲ ತುಂಬ ಇಷ್ಟಿದೆ ನೋಡಿ. ಇಷ್ಟು ಈ ನಮ್ಮ ಹೊಲದಲ್ಲಿ ಉಳ್ಳಿ ಹೊಟ್ಟು ಇಷ್ಟು ಸಿಕ್ಕಿದ್ದು. ಇದೆಲ್ಲ ತೊಗೊಂಡೋಗಿ ಗಿಡಗಳಿಗೆಲ್ಲ ಮಲ್ಚಿಂಗ್ ಮಾಡಿಬಿಟ್ರೆ ನೀರು ಬಿದ್ದಾಗ ಅದೇನೋ ಕೂಡ ನಮಗೆ ಒಳ್ಳೆ ಗೊಬ್ಬರ ಆಗುತ್ತೆ. ಉಳ್ಳಿದು ಸೊಪ್ಪಲ್ವಾ, ಹಾಗಾಗಿ. ನಂತರ ನೋಡಿ ಇಲ್ಲಿ ಇದು ಬಟರ್ ಫ್ರೂಟು. ಇದು ಲಾಸ್ಟು ಎಲ್ಲ ಹೋದ ವರ್ಷ ಆಚೆ ವರ್ಷ ಇಲ್ಲಿ ಹಣ್ಣು ತಿಂದ್ಬಿಟ್ಟು ನಾವು ಇಲ್ಲೇ ಬಿಟ್ಟಿದ್ದು ಗಿಡ ಇದು. ಯಾವುದು ಮಾವಿನ ಗಿಡ. ಆಗಲೇ ಇದು ಒಂದು 10 ಅಡಿ ಹೊರಟೋಗ್ಬಿಟ್ಟಿದೆ, ಬಿದ್ದುಬಿಟ್ಟಿದ್ದು ಬೀಜ ಇದು. ಇನ್ನು ಇದು ಬಂದ್ಬಿಟ್ಟು ಮೂಸಂಬಿ ಗಿಡ ನಾವೇ ಹಾಕಿದ್ದು, ಅದಿನ್ನೂ ಕಾಯಿಗಳು ಬಂದಿಲ್ಲ. ಇದೊಂದು 2-3 ವರ್ಷ ಆಯಿತು ಬೀಜದಿಂದ ಮಾಡಿದಂಥ ಗಿಡ ಇದು. ಇಲ್ಲೊಂದು ಗುಂಡಿ ಇದೆ, ಈ ಗುಂಡಿಗೆ ನಾವು ನೀರು ಹೊಡೆಯೋಕೆ ಮಾಡ್ಕೊಂಡಿದ್ವಿ ಲಾಸ್ಟ್ ಟೈಮು. ಸೊ ಇವಾಗ ಅದು ಇಲ್ಲಿದ್ದ ನಾವು ಎಲ್ಲ ಹುಲ್ಲು ಸೆತ್ತೆಗಳನ್ನ ತಂದುಬಿಟ್ಟು ರೋಡೆ ಹಾಕಿದ್ವಿ. ಸ್ವಲ್ಪ ನೀರು ಬಿಟ್ಟು ಸ್ವಲ್ಪ ಕಾಂಪೋಸ್ಟ್ ನಾವೇ ಮಾಡ್ಕೊಳ್ಳೋಣ ಅಂತ. ಯಾಕೆಂದರೆ ನಮ್ಮಲ್ಲಿ ದನಗಳಿಲ್ಲ, ಗ್ರೀನ್ ಮೆನ್ಯೂರ್ ಮಾಡಿಕೊಂಡೇ ನಾವು ಇದನ್ನು ಮೇಂಟೈನ್ ಮಾಡ್ತಾಯಿದ್ವಿ. ಇಲ್ಲಿ ತನಕ ನಾವು ಯಾವುದೇ ರೀತಿ ಕೆಮಿಕಲ್ ಯೂಸ್ ಮಾಡಿಲ್ಲ. ಆದರೂ ಕೂಡ ಗಿಡಗಳು ಇನ್ನೂ ಡೆವಲಪ್ಪು ಆಗಬೇಕಂತಾರೆ. ಬಟ್ ಇವಾಗ ಈ ಸಲ ಚೆನ್ನಾಗಿ ಬಂದಿದೆ, ಖುಷಿ ಆಗ್ತಾಯಿದೆ. ನೋಡಿ ಇದೆಲ್ಲ ಬಟರ್ ಫ್ರೂಟ್ಸ್ ಗಿಡ. ಇದು ಇನ್ನೇನು ಈ ಸಲಕ್ಕೆಲ್ಲ ಬಂದ್ಬಿಡುತ್ತೆಲ್ಲ. ಎಲ್ಲ ಒಂದು 10 ಅಡಿ ಮೇಲೆ ಹೊರಟೋಗಿದೆ ಈ ಗಿಡ. ಇದು 10 ಅಡಿ ಮೇಲೆ ಇದೆ. ಇದು ನಮ್ಮ ತೋಟ. ಈ ತೋಟದ ಬಗ್ಗೆ ಸಣ್ಣದಾಗಿ ಒಂಚೂರು ಮಾತಾಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ತುಂಬ ದಿನ ಆಯಿತು ವೀಡಿಯೋ ಮಾಡಿಲ್ಲ. ಇನ್ಮೇಲೆ ಕಂಟಿನ್ಯೂಸ್ ಆಗಿ ವೀಡಿಯೋ ಮಾಡೋಣ ಅಂತ ಅನ್ಕೋತಾ ಇದ್ದೀನಿ. ಬಟ್ ಮಾಡೋಣ, ಶ್ರಮ ಬೀಳೋಣ, ಮಾಡೋಣ. ಓಕೆ, ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿ ಗಂಟ ಬಾಯ್, ಟೇಕ್ ಕೇರ್, ಬಾಯ್.